ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪಾಸಿಂಗ್ ಪ್ಯಾಕೇಜ್ ಗಣಿತ 10ನೇ ತರಗತಿ ನಿಧಾನಗತಿ ಕಲಿಕಾ ವಿದ್ಯಾರ್ಥಿಗಳ ಸಾಮರ್ಥ್ಯಾಭಿವೃದ್ಧಿಗಾಗಿ ಅಭ್ಯಾಸ ಪುಸ್ತಕ. ಒಂದು ರೀತಿಯಲ್ಲಿ ಇದು ಕಲಿಕಾಸರೆ ಪುಸ್ತಕ ಏನಿತ್ತಲ್ಲ, ಆ ಒಂದು 8ನೇ ತರಗತಿಯ ಕಲಿಕಾಸರೆ ಪುಸ್ತಕಗಳನ್ನು ಯಾವ ರೀತಿಯಾಗಿ ಮಾಡಿದ್ದಾರೋ ಆ ರೀತಿಯಲ್ಲಿ ಈ ಒಂದು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲ ಘಟಕಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ವಿದ್ಯಾರ್ಥಿಗಳ ಒಂದು ಸಾಮರ್ಥ್ಯಾಭಿವೃದ್ಧಿಗಾಗಿ ನಿಧಾನಗತಿಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇವರಿಗಾಗಿ ಮಾಡಿರುವಂತಹ ಒಂದು ವಿಡಿಯೋ ಇದೆ. ಈಗ ಇದರಲ್ಲಿ ಮೊದಲನೇದು, ಈಗಾಗಲೇ ನಾನು ಈ 10ನೇ ತರಗತಿ ಸರಳ ಗಣಿತ ಪರಿವಿಡಿಯಲ್ಲಿ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರುವಂತಹ ಈ 3 ಅಂಶಗಳನ್ನು ತೆಗೆದುಕೊಂಡು ಈಗಾಗಲೇ ನಾನು ವಿಡಿಯೋವನ್ನ ಮಾಡಿದ್ದೇನೆ. ದತ್ತ ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವುದು, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಸ ಮತ್ತು ಲಸ, ಅಭಾಗಲಬ್ಧ ಸಂಖ್ಯೆ ಪ್ರತಿಯೊಂದಕ್ಕೂ ಸುಮಾರು 20-30 ಪ್ರಶ್ನೆಗಳನ್ನ, ಎಕ್ಸ್ಟ್ರಾ ಪ್ರಶ್ನೆಗಳನ್ನ, 5-6 ಪ್ರಶ್ನೆಗಳನ್ನ ಬಿಡಿಸಿ ಪ್ರತಿಯೊಂದಕ್ಕೂ ಅದೇ ಪ್ರಶ್ನೆಗೆ ಮತ್ತೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥದ್ದು. ಹೀಗೆ ಮಾಡಿ ನಂತರದಲ್ಲಿ ಆ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಕೊಡಲಾಗಿದೆ. ಈಗ ನೆಕ್ಸ್ಟ್ ಘಟಕ ಇರತಕ್ಕಂಥ ಯಾವುದು ಅಂತಕ್ಕಂಥದ್ದು ಬಹುಪದೋಕ್ತಿಗಳನ್ನ ನೋಡೋಣ. ಈಗ ಘಟಕ 2 ಬಹುಪದೋಕ್ತಿಗಳು. ನಾನು ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಗಳನ್ನು ಎರಡೂ ಮಾಡ್ತಾ ಇದ್ದೇನೆ. ಈಗಾಗಲೇ ಪಾಸಿಂಗ್ ಪ್ಯಾಕೇಜ್ 1ನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಕಂಪ್ಲೀಟ್ ಆಗಿದೆ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಕಂಪ್ಲೀಟ್ ಆಗಿದೆ. ಅದೇ ರೀತಿ ಬಹುಪದೋಕ್ತಿಗಳು 2ನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಇದು ಪಾಸಿಂಗ್ ಪ್ಯಾಕೇಜ್, ಈಗಾಗಲೇ ಸ್ಕೋರಿಂಗ್ ಪ್ಯಾಕೇಜ್ ಅನ್ನ ಮಾಡಿದ್ದೇನೆ. ಎಲ್ಲ ರೀತಿ ಎರಡೂ ರೀತಿಯಲ್ಲಿ ನಿಧಾನವಾಗಿ ಕಲಿಯುವಂತಹ ಮಕ್ಕಳಿಗಾಗಿ ಪಾಸಿಂಗ್ ಪ್ಯಾಕೇಜ್, ಸ್ಕೋರ್ ಮೋರ್ ಅಂದ್ರೆ ಔಟ್ ಮಾಡುವಂತ 100 ಔಟ್ ಆಫ್ 100 ಮಾಡುವಂತ ವಿದ್ಯಾರ್ಥಿಗಳಿಗಾಗಿ ನಾನು ಒಂದು ಸ್ಕೋರಿಂಗ್ ಪ್ಯಾಕೇಜ್ ಅನ್ನ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಘಟಕಕ್ಕೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು 5 ಕಿರು ಪರೀಕ್ಷೆಗಳನ್ನು ಕೂಡ ನಾನು ಒಂದು ವಿಡಿಯೋಗಳಲ್ಲಿ ಮಾಡಿದ್ದೇನೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಲ್ಲಿ ಅದರ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ, ಈಗ ನಾವು ಘಟಕ 2 ಬಹುಪದೋಕ್ತಿಗಳನ್ನು ನೋಡೋಣ. ಈ ಬಹುಪದೋಕ್ತಿಗಳಲ್ಲಿ ಕ್ರಮ ಸಂಖ್ಯೆ 4 ಅಂದ್ರೆ ಈಗಾಗಲೇ ಘಟಕ 1ರಲ್ಲಿ ಬರ್ತಕ್ಕಂಥ 3. ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳು ರೇಖಾಗಣಿತವಾಗಿ ಅಂದ್ರೆ ನಕ್ಷೆಗಳನ್ನ ನೋಡಿ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯುವುದು, ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಕಂಡುಹಿಡಿಯುವುದು ಒಂದೊಂದು ಅಂಕಗಳಲ್ಲಿ ಬರಬಹುದು. ಕೆಳಗಿನ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡೋದು 2 ಅಥವಾ 3 ಮಾರ್ಕ್ಸ್ ನಲ್ಲಿ ಇದನ್ನು ಕೇಳಬಹುದು. ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯುವಂತ 2 ಅಂಕ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆ ಎಲ್ಲ. ಈ ಒಂದು ಘಟಕದಲ್ಲಿ ಇಷ್ಟು ಬಿಟ್ಟರೆ ಮತ್ತೆ ಬೇರೆ ಯಾವುದೋ ಅಂಶಗಳನ್ನ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ರೀತಿಯಲ್ಲಿ ನಾನು ಈ ಒಂದು ಪಾಸಿಂಗ್ ಪ್ಯಾಕೇಜ್ ಗಳನ್ನ ಮಾಡಿದ್ದೇನೆ. ಮೊದಲನೇ ಬಹುಪದೋಕ್ತಿಯ ಶೂನ್ಯತೆಗಳು ರೇಖಾಗಣಿತವಾಗಿ ಅಂದ್ರೆ ನಕ್ಷೆಗಳನ್ನು ನೋಡಿ ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಿದೆ. 1ನೇ ನಕ್ಷೆಯನ್ನು ನೋಡೋಣ. ಇಲ್ಲಿ ಫಸ್ಟ್ ನಕ್ಷೆ ಇದೆ. ಇದನ್ನ ನಕ್ಷೆಯನ್ನು ನೋಡಿ ಅಂದ್ರೆ ಈ ಎಕ್ಸ್ ಅಕ್ಷವನ್ನ, ಇದು ಎಕ್ಸ್ ಮತ್ತು ಇದು ಎಕ್ಸ್ ಡ್ಯಾಶ್ ಅನ್ನುವಂಥದ್ದು. ಎಕ್ಸ್ ನಕ್ಷವನ್ನ ಎಷ್ಟು ಬಾರಿ ಸಂಧಿಸಿದೆ? 1 ಬಾರಿ ಸಂಧಿಸಿ, ಹಾಗಾಗಿ ಶೂನ್ಯತೆಗಳ ಸಂಖ್ಯೆ 1. ಎಕ್ಸ್ ಅಕ್ಷವನ್ನ ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ ಅಂದ್ರೆ 1 ಮತ್ತು +1 ಅಂದ್ರೆ 2, ಹಾಗಾಗಿ ಶೂನ್ಯತೆಗಳ ಸಂಖ್ಯೆ 2. ಇಲ್ಲಿ ಎಕ್ಸ್ ಅಕ್ಷವನ್ನ 1, 2, 3, 4, 5 ಅಂದ್ರೆ ಶೂನ್ಯತೆಗಳ ಸಂಖ್ಯೆ 5. ಮತ್ತೆ ಇದೇ ನಕ್ಷೆಯನ್ನ ನೋಡಿ, ಇಲ್ಲಿ ಮತ್ತೆ 1, ಇಲ್ಲಿ 2 ಮತ್ತು ಇಲ್ಲೇ 5 ಅಂತಕ್ಕಂಥ ಮತ್ತೆ ಎಣಿಸಿ ಅವುಗಳನ್ನ ಕೌಂಟ್ ಮಾಡಿ ಉತ್ತರವನ್ನ ಬರೀಲಿಕ್ಕೆ ಇಲ್ಲಿ ಸ್ಥಳಾವಕಾಶವನ್ನ ಕೊಡಲಾಗಿದೆ. ಅದೇ ನಕ್ಷೆಗಳು ಇವೆ. ಈಗ ಎಕ್ಸ್ಟ್ರಾ ಕ್ವಶನ್ ಗಳನ್ನ ತೆಗೆದುಕೊಂಡಿದ್ದೇನೆ. ಈ y ದ ನಕ್ಷೆಗಳನ್ನ ಕೆಳಗೆ ನೀಡಿದ್ದು. ಇಲ್ಲಿ p(x) ಎಂಬುದು ಒಂದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲೂ p(x) ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಕ್ಷೆಗಳನ್ನು ಕೊಟ್ಟಿದ್ದೇನೆ. ಈ ನಕ್ಷೆಗಳ ಕೆಳಗಡೆಗೆ ಇರುವಂತಹ ಶೂನ್ಯತೆಗಳ ಸಂಖ್ಯೆ 1, 2, 3, ಇಲ್ಲಿ ಶೂನ್ಯತೆಗಳ ಸಂಖ್ಯೆ 1, 2, 3, ಇಲ್ಲಿ ಶೂನ್ಯತೆಗಳ ಸಂಖ್ಯೆ 1 ಅಂತ ಎಲ್ಲ ಒಂದು ನಕ್ಷೆಗಳನ್ನ ನೋಡಿಕೊಂಡು ಆ ಎಲ್ಲ ನಕ್ಷೆಗಳಿಗೂ ನಾವು ಶೂನ್ಯತೆಗಳ ಸಂಖ್ಯೆ, ಇಲ್ಲಿ ಎಕ್ಸ್ ಅಕ್ಷವನ್ನ ಛೇದಿಸಿಲ್ಲ ಅಂದ್ರೆ ಶೂನ್ಯತೆಗಳ ಸಂಖ್ಯೆ 0. ಹೀಗೆ ಈ ಎಲ್ಲ ನಕ್ಷೆಗಳಿಗೂ ಕೂಡ ಶೂನ್ಯತೆಗಳ ಸಂಖ್ಯೆಯನ್ನ ಬರೆಯುವಂತದ್ದು. ಇನ್ನು ಎರಡನೇದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಕಂಡುಹಿಡಿತಕ್ಕಂಥದ್ದು. ಈ ಕೆಳಗಿನ ಬಹುಪದೋಕ್ತಿಗಳ ಮಹತ್ತಮ ಘಾತ ಅಥವಾ ಡಿಗ್ರಿ. ಈ ಕೊಟ್ಟಿರುವ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಘಾತ ಗರಿಷ್ಠ ಎಷ್ಟಿದೆ? 2 ಇದೆ. ಅದೇ ಆ ಬಹುಪದೋಕ್ತಿಯ ಮಹತ್ತಮ ಘಾತ. ಇಲ್ಲಿ 3 ಇದೆ, ಹಾಗಾಗಿ 3. ಇಲ್ಲಿ ಹೈಯೆಸ್ಟ್ ಎಷ್ಟಿದೆ? ಘಾತ ಸಂಖ್ಯೆ 5, ಹಾಗಾಗಿ ಆ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ 5. ಇಲ್ಲಿ ಹೈಯೆಸ್ಟ್ ಎಷ್ಟಿದೆ? ಚರಾಕ್ಷರ ಘಾತ 3, 5, 6 ಅಂದ್ರೆ ಆ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ 6 ಅಂತ. ಇಲ್ಲಿ ಚರಾಕ್ಷರದ ಘಾತ ಗರಿಷ್ಠ 1 ಇದೆ, ಹಾಗಾಗಿ ಇಲ್ಲಿರುವಂತಹ ಒಂದು ಈ ಬಹುಪದೋಕ್ತಿಯ ಮಹತ್ತಮ ಘಾತ 1.
ಇಲ್ಲಿ ಚರಾಕ್ಷರದ ಘಾತ ಹೈಯೆಸ್ಟ್ ಎಷ್ಟಿದೆ ಅಂದ್ರೆ ಇಲ್ಲಿ ಚರಾಕ್ಷರ ಇಲ್ಲ ಅಂದ್ರೂ ಕೂಡ ಒಂದು x ಟು ದಿ ಪವರ್ ಆಫ್ 0 ಅಂತ ಇರುತ್ತೆ. ಹಾಗಾಗಿ ಈ ಚರಾಕ್ಷರ ಘಾತ ಗರಿಷ್ಠ ಎಷ್ಟಿದೆ 0 ಇದೆ. ಅಂದ್ರೆ ಆ ಚರಾಕ್ಷರದ ಘಾತ ಅಥವಾ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರೆಯುವಂಥದ್ದು. ಇಲ್ಲಿ 4 ಇದೆ 4, 3 ಇದೆ 3. ಮತ್ತೆ ಇದೇ ಬಹುಪದೋಕ್ತಿಗಳಿಗೆ ಮತ್ತೆ ಇಲ್ಲಿ ನೋಡಿ ಮತ್ತೆ ಅವುಗಳಿಗೆ ಉತ್ತರವನ್ನ ಬರೆಯುವಂಥದ್ದು ಇಲ್ಲಿ ಕೆಳಗಡೆ 2 ಕಡೆ ಕೊಡಲಾಗಿದೆ. ನಂತರ ಮತ್ತೆ ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಕೊಡಲಾಗಿದೆ. ಇಲ್ಲಿ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಕ್ವಶನ್ ಈ ಕೆಳಗಿನ ಬಹುಪದೋಕ್ತಿಗಳ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಬರೆಯಿರಿ. ಇಲ್ಲಿ ನೋಡಿ ಇರುವಂತಹ ಬಹುಪದೋಕ್ತಿಯನ್ನು ನೋಡಬೇಕು. ಚರಾಕ್ಷರದ ಘಾತ ಹೈಯೆಸ್ಟ್ 2 ಇದೆ, ಹಾಗಾಗಿ ಮಹತ್ತಮ ಘಾತ ಅಥವಾ ಡಿಗ್ರಿ 2 ಅಂತ ಇಲ್ಲಿ ಕೊಟ್ಟಿರುವಂತಹ 30 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಎಲ್ಲ 30 ಪ್ರಶ್ನೆಗಳಿಗೆ ತಾವು ಇಲ್ಲಿರುವಂತದ್ದು ಹೈಯೆಸ್ಟ್ ಘಾತ 4 ಇದೆ, ಹಾಗಾಗಿ ಇದರ ಮಹತ್ತಮ ಘಾತ ಅಥವಾ ಡಿಗ್ರಿ 4 ಅನ್ನುವಂತ ಎಲ್ಲ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರವನ್ನು ಇಲ್ಲಿ ಬರೆಯುವಂತದ್ದು. ನೆಕ್ಸ್ಟ್ ಮುಂದಿನ ಕೆಳಗಿನ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡುವುದು ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ. x² - 2x - 8 ಅನ್ನುವಂಥದ್ದು ಈ ಬಹುಪದೋಕ್ತಿಯ ಶೂನ್ಯತೆಗಳಂದ್ರೆ ಇಲ್ಲಿ ಮಧ್ಯ ಪದವನ್ನ ತೆಗೆದುಕೊಂಡು ಈ ರೀತಿ ಹಾಕೊಂಡು ಅಪವರ್ತನವನ್ನ ಮಾಡ್ತಕ್ಕಂಥದ್ದು. ಮಧ್ಯ ಪದ -2x ಇದೆ, ಆ ನಂತರ ಕೊನೆಯ ಪದ ಪ್ಲಸ್ ಇಂಟು ಮೈನಸ್ ಮೈನಸ್ 8x² ಅಂದ್ರೆ ಗುಣಾಕಾರ ಮಾಡಿದರೆ 8x² ಬರಬೇಕು. ನಂತರ ಅವುಗಳನ್ನ ಸಂಕಲನ ಅಥವಾ ವ್ಯವಕಲನ ಮಾಡಿದ -2x ಅನ್ನ ಬರಬೇಕು. ಹಾಗಾಗಿ ಆ ಸಂಖ್ಯೆ -4x + 2x ಅನ್ನುವಂಥದ್ದು ಬರುತ್ತೆ. ಇಲ್ಲಿ -4x + 2x ಅನ್ನುವಂಥದ್ದು ಮೈನಸ್ ಇಂಟು ಮೈನಸ್ 4 8 x ಇಂಟು x² ಕರೆಕ್ಟ್ ಆಯ್ತು. 4x ನಲ್ಲಿ 2x 2x ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ. ಹಾಗಾಗಿ ಈ ಎರಡು ಪದಗಳನ್ನ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕು. x² ಮೈನಸ್ ಹೀಗೆ ನೋಡಬೇಕು 4x + 2x - 8 ಅನ್ನುವಂಥದ್ದು x ಕಾಮನ್ ತೆಗೆದು x - 4 + 2 ಕಾಮನ್ ತೆಗೆದು x - 4 x - 4 ಮತ್ತೊಮ್ಮೆ ಕಾಮನ್ ತೆಗೆದ x + 2. ಹಾಗಾಗಿ ಪ್ರತಿಯೊಂದು ಅಪವರ್ತನವನ್ನ ಇದಕ್ಕೆ 0ಗೆ ಆದಾಗ x - 4 = 0 ಅಥವಾ x + 2 = 0 ಆದಾಗ x = 4 x = -2. ಈಗ 4 ಮತ್ತು -2 ಇವು x² - 2x - 8 ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ. ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಬೇಕಾಗಿದೆ. ಶೂನ್ಯತೆ ಒಂದು 4 ಇದೆ, ಒಂದು -2 ಇರೋದ್ರಿಂದ 4 - 2 ಅಂದ್ರೆ 2 ಬಂತು. 2 ಅಂದ್ರೆ 2/1 ಅನ್ನುವಂಥದ್ದು. ಈ ಕಡೆ -x ದ ಸಹಗುಣಕ ಈ ಒಂದು ಬಹುಪದೋಕ್ತಿಯನ್ನ ಆದರ್ಶ ರೂಪಕ್ಕೆ ನಾವು ಹೋಲಿಕೆಯನ್ನ ಮಾಡಿದಾಗ x² - 2x - 8 ಅನ್ನುವಂಥದ್ದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆದಾಗ ಇದ a b c ಬೆಲೆಗಳನ್ನ ಬರ್ಕೊಳ್ತಕ್ಕಂಥ ax² + bx + c ಅನ್ನುವಂಥದ್ದು. ಇಲ್ಲಿ a ಅಂದ್ರೆ ಎಷ್ಟು 1, b ಅಂದ್ರೆ x ನ ಸಹಗುಣಕ -2, c ಅಂದ್ರೆ ಸ್ಥಿರಾಂಕ -8. ಇಲ್ಲಿ ನಮಗೆ ಶೂನ್ಯತೆಗಳ ಮೊತ್ತದ ಸೂತ್ರ ಏನಿದೆ ಈ ರೀತಿಯಾಗಿನೂ ಬರೀಬಹುದು ವಾಕ್ಯಗಳ ರೂಪದಲ್ಲಿ, ಅಥವಾ ಇದನ್ನ -b/a ಅಂತ ಕೂಡ ಬರೀಬಹುದು ಶಾರ್ಟ್ ಆಗಿ. ಈ ಕಡೆ ನಾವು ಅದನ್ನ c/a ಅಂತಕ್ಕಂಥ ಕೂಡ ಬರೀಬಹುದು. ಈಗ -x ದ ಸಹಗುಣಕ x ದ ಸಹಗುಣಕ ಮೈನಸ್ ಚಿಹ್ನೆ ಇದೆ, x ದ ಸಹಗುಣಕ -2 ಇದೆ, ಮೈನಸ್ ಮೈನಸ್ ಇದೆ, ಈ ಮೈನಸ್ ಸೂತ್ರದ ಮೈನಸ್ ಇದೆ, ಇದು x ನ ಸಹಗುಣಕ ಮೈನಸ್ ಇಂಟು ಮೈನಸ್ +2 ಆಯ್ತು. ಕೆಳಗಡೆ 1 ಈ ಕಡೆಯಿಂದ ಮಾಡಿರ್ತಕ್ಕಂಥ ಉತ್ತರ 2/1, ಈ ಕಡೆಯಿಂದ ಮಾಡಿರ್ತಕ್ಕಂಥ ಉತ್ತರ 2/1. ಇದೇ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಇದು ತಾಳೆ ನೋಡುವಂಥದ್ದು. ಈ ಶೂನ್ಯತೆಗಳ ಗುಣಲಬ್ಧ ಒಂದು ಶೂನ್ಯತೆ 4 ಇದೆ, ಇನ್ನೊಂದು ಶೂನ್ಯತೆ -2 ಇದೆ. ಗುಣಾಕಾರ ಮಾಡಿದ ಪ್ಲಸ್ ಇಂಟು ಮೈನಸ್ ಮೈನಸ್ 4 8 ಸ್ಥಿರಾಂಕ ಭಾಗಿಲೆ x² ದ ಸಹಗುಣಕ ಸ್ಥಿರಾಂಕ -8 ಇದೆ, a ಅಂದ್ರೆ ಎಷ್ಟಿದೆ 1 ಇದೆ, ಹಾಗಾಗಿ -8. ಈ ಕಡೆಯಿಂದ ಉತ್ತರ ಮತ್ತು ಈ ಕಡೆ ಎರಡೂ ಕಡೆಯಿಂದ ಉತ್ತರವನ್ನ ಸೇಮ್. ಮತ್ತೆ ಇದೇ ಪ್ರಶ್ನೆಗೆ 2 ಬಾರಿ ವಿದ್ಯಾರ್ಥಿಗಳಿಗೆ ಬಿಡಿಸಲಿಕ್ಕೆ ಸ್ಥಳಾವಕಾಶವನ್ನ ಇಲ್ಲಿ ಕೊಡಲಾಗಿದೆ ಅಂತ. ಇನ್ನು ನೆಕ್ಸ್ಟ್ ಇಲ್ಲಿ x² - 3 ಅನ್ನುವಂತಿದೆ. ಇದನ್ನ ನಾವು x² - 3 ಅಂದ್ರೆ ಇದನ್ನು a² - b² ರೂಪದಲ್ಲಿ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ a² - b² ಅನ್ನ ಮಾಡಬೇಕಾದ್ರೆ x² ಮೈನಸ್ ಈ 3 ಏನಿದೆಯಲ್ಲ 3ಗೆ ನಾವು ಸ್ಕ್ವೇರ್ ಬರುವ ಹಾಗೆ ಮಾಡಬೇಕಾಗಿತ್ತು. ಅಂದ್ರೆ ಬರೀ ಸ್ಕ್ವೇರ್ ಮಾಡಿದಾಗ ಇದ್ರ ಬೆಲೆ 9 ಆಯ್ತು. ಹಾಗಾಗಿ ರೂಟ್ ಹಾಕಿ ಅದಕ್ಕೆ ಸ್ಕ್ವೇರ್ ಮಾಡಿದ್ರೆ ಅಂದ್ರೆ ಸ್ಕ್ವೇರ್ ರೂಟ್ ಹೋಗಿ ಮತ್ತೆ ಅಷ್ಟೇ ಉಳಿತದೆ. ಹಾಗಾಗಿ a² - b² ಅಂದ್ರೆ a - b + b. ಈಗ ಇಲ್ಲಿ ಬಂದಿರತಕ್ಕಂಥ x - √3 = 0 ಮತ್ತು x + √3 = 0 ಆದಾಗ x = -√3 ಆ ಕಡೆ ಹೋದಾಗ +√3 +√3 ಆ ಕಡೆ ಹೋದಾಗ -√3. ಈಗ √3 ಮತ್ತು -√3 ಇವು ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ. ಮತ್ತೆ ಇದನ್ನ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿದಾಗ a1 x ಅಂತಕ್ಕಂಥ ಇಲ್ಲ ಚರಾಕ್ಷರ x ನ ಸಹಗುಣಕ ಇಲ್ಲ, ಆಗ b ಬೆಲೆ 0, c ಬೆಲೆ -3. ಮತ್ತೆ ಇಲ್ಲಿ ಒಂದು ಬಹುಪದೋಕ್ತಿಯ ಆ ಬಹುಪದೋಕ್ತಿಯ ಒಂದು ಶೂನ್ಯ √3 ಮತ್ತೊಂದು -√3 ಇದೆ, 0 ಬಂತು 0/1. ಇಲ್ಲಿ ಮೈನಸ್ಗೆ ಮೈನಸ್ x ದ ಸಹಗುಣಕ 0 ಇದೆ, 0/any ನಂಬರ್ 0, ಹಾಗಾಗಿ ಉತ್ತರ 0.
ಶೂನ್ಯತೆಗಳ ಗುಣಲಬ್ಧ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಮೂರ್ಲೆ 9 ರೂಟ್ 9 ಆಗುತ್ತೆ. ಇದನ್ನ ಗುಣಾಕಾರ ಮಾಡಿದ್ರೆ 9ರ ವರ್ಗಮೂಲ ಎಷ್ಟಾಯ್ತು? ಅದನ್ನ 3 ಹಿಂದೆ ಏನುಗಡಿದೆ ಪ್ಲಸ್ ಇಂಟು ಮೈನಸ್ ಮೈನಸ್. ಈ ಕಡೆ ಸ್ಥಿರಾಂಕ -3 ಇದೆ, ಸ್ಥಿರಾಂಕ -3 x ಸ್ಕ್ವೇರ್ ದ ಸಹಗುಣಕ 1. ಈ ಕಡೆಯಿಂದ ಬಿಡಿಸಿದ್ರು ಕೂಡ ಉತ್ತರವನ್ನ ಸೇಮ್ ಬಂದಿದೆ ಅನ್ನುವಂಥದ್ದು. ಅದೇ ರೀತಿ ಈ ಎರಡು ಪ್ರಶ್ನೆಗಳಿಗೆ ಇಲ್ಲಿ ಪರಿಹಾರವನ್ನ ಮತ್ತೆ ವಿದ್ಯಾರ್ಥಿಗಳಿಗೆ ಬಿಡಿಸಲಿಕ್ಕೆ ಸ್ಥಳಾವಕಾಶವನ್ನು ಕೊಡಲಾಗಿದೆ. ಅದೇ ರೀತಿ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಇವೆಲ್ಲ ಇದಕ್ಕೆ ಅಪವರ್ತನ ಕೂಡ ಮಾಡಲಾಗಿದೆ. ಇಲ್ಲಿ ಒಂದು ಶೂನ್ಯತೆ x ಮೈನಸ್ 2 ಬಂದಿದೆ, ಇನ್ನೊಂದು 1/3 ಅನ್ನ ಬಂದಿದೆ. ಹಾಗಾಗಿ ಇಲ್ಲಿ ಏನಾದರೂ ಈ ರೀತಿಯಾಗಿ ಬಂತಂದ್ರೆ ಇಲ್ಲಿ ಭಿನ್ನರಾಶಿಗಳು ಬಂದಾಗ, ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಬಿಡಿಸ್ತಕ್ಕಂಥದ್ದು ಈಗಾಗಲೇ ಹೇಳಿದ್ದೇನೆ. ಇಲ್ಲಿ ಭಿನ್ನರಾಶಿಯನ್ನ ಬಂದಾಗ ಒಂದು ಸಂಖ್ಯೆ ಇದೆ, ಇನ್ನೊಂದು ಭಿನ್ನರಾಶಿಯಲ್ಲಿ ಇದೆ. ಇವುಗಳನ್ನ ಮೊತ್ತ ಮಾಡ್ಬೇಕಾದ್ರೆ ನಮಗೆ ಲಸ ತೆಗೆಯತಕ್ಕಂಥದ್ದು ಗೊತ್ತಿದೆ, ಲಸವನ್ನ ಕಂಡು ಹಿಡಿದು ಉತ್ತರವನ್ನು ನೀಡಬೇಕು. ಅದೇ ರೀತಿ ಈ ಕಡೆ ಕೂಡ ಈ ಪ್ರಶ್ನೆಗೂ ಕೂಡ ಇಲ್ಲಿ ಮತ್ತೆ ಬಿಡಿಸಲಿಕ್ಕೆ ಸ್ಥಳಾವಕಾಶವನ್ನ ಕೊಡಲಾಗಿದೆ. ಹೀಗೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡು ಬಾರಿ ಅವುಗಳನ್ನು ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೊಡಲಾಗಿದೆ. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ನೋಡಿ, ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನ ಕಂಡುಹಿಡಿದು, ಶೂನ್ಯತೆಗಳು ಅದೇ ಮೇಲ್ಗಡೆ ಇರತಕ್ಕಂಥ ಪ್ರಶ್ನೆಗಳಿಗೆ ಒಟ್ಟು ನಾನು ಇಲ್ಲಿ ಟೋಟಲ್ ಮತ್ತೆ 24 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಈ 24 ಪ್ರಶ್ನೆಗಳಿಗೆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳನ್ನ ತಾಳೆ ನೋಡುವಂಥದ್ದು. ಇಷ್ಟು ಪ್ರಶ್ನೆಗಳನ್ನ ಬಿಡಿಸಿದ್ದೆ ಆದರೆ ಆ ವಿದ್ಯಾರ್ಥಿಗಳು ತಪ್ಪದೇ ಎಲ್ಲ ಇಂತಹ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಆ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಬಹುದು ಅಂತ. ಈಗ ಮತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯುವುದು. ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಶೂನ್ಯತೆ ಆ ಒಂದು ವರ್ಗ ಬಹುಪದೋಕ್ತಿ ಅಲ್ಫಾ ಮತ್ತು ಬೀಟಾಗಳು ಬಹುಪದೋಕ್ತಿಯ ಶೂನ್ಯತೆಗಳು ಆದಾಗ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ನಮಗೆ ಮೊತ್ತ ಕೊಟ್ಟಿದ್ದಾರೆ -3. -3 ಅಂದ್ರೆ -3/1 ಅಂತ ಇಟ್ಕೊಳ್ಳೋಣ. ಇದ್ರ ಕೆಳಗೆ ಏನಿಲ್ಲ, 1 ಇರುತ್ತೆ. ಸೂತ್ರ -b ಭಾಗಿಲೆ ಅಥವಾ ಮೈನಸ್ ಇಂಟು ಬ್ರಾಕೆಟ್ x ದ ಸಹಗುಣಕ ಭಾಗಿಲೆ x ಸ್ಕ್ವೇರ್ ನ ಸಹಗುಣಕ ಅಂತ ಬರ್ಕೊಳ್ಬಹುದು. ಅಲ್ಫಾ ಇಂಟು ಬೀಟಾ 2 ಕೊಟ್ರೆ 2/1. ಇಲ್ಲಿ ನೋಡಿ a ಅಂದ್ರೆ 1 ಇದೆ, ಇಲ್ಲೂ a 1 ಇದೆ. ಕೆಳಗಡೆ ಛೇದಾಗ ಮಾತ್ರ ಸೇಮ್ ಬರುವ ಹಾಗೆ ಮಾಡ್ಕೊಳ್ಬೇಕು. ಯಾಕಂದ್ರೆ a ಇಲ್ಲೂ ಇದೆ ಸೇಮ್ ಇರ್ಬೇಕು. a ಬೆಲೆ 1. ಇಲ್ಲಿ -b ಇಸ್ ಈಕ್ವಲ್ ಟು -3 ಅದ. ಮೈನಸ್ ಮೈನಸ್ ಕ್ಯಾಟ್ -b ಇಸ್ ಈಕ್ವಲ್ ಟು ಮೈನಸ್ ಏನಿದೆ 3 ಇದೆ. ಹಾಗಾಗಿ ಮೈನಸ್ ಮೈನಸ್ ಗ್ಯಾಟ್ ಕ್ಯಾನ್ಸಲ್ ಆಯ್ತು. b ಇಸ್ ಈಕ್ವಲ್ ಟು ಎಷ್ಟು ಬಂತು? 3. c ಅಂದ್ರೆ c ಸ್ಥಾನದಲ್ಲಿ ಎಷ್ಟಿದೆ? 2 ಅನ್ನುವಂಥದ್ದು. ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. a ಅಂದ್ರೆ ಇಲ್ಲಿ 1, x ಸ್ಕ್ವೇರ್ ಪ್ಲಸ್ b ಅಂದ್ರೆ ಎಷ್ಟಿದೆ? 3 ಇದೆ. 3 x ಗೆ x ಪ್ಲಸ್ c ಅಂದ್ರೆ ಎಷ್ಟು? 2 ಅನ್ನುವಂತ ಉತ್ತರ. ಅಥವಾ ಇದನ್ನ ಇನ್ನೊಂದು ಬಾರಿ ಇದನ್ನ ನೇರವಾಗಿ ತುಂಬ್ತಾ ಇರಬಹುದು. a ಅಂತಂದ್ರೆ ಬೆಲೆಯನ್ನ ನೆಕ್ಸ್ಟ್ ಏನಿದೆ? x ಸ್ಕ್ವೇರ್ ಇದೆ, x ಸ್ಕ್ವೇರ್ ಪ್ಲಸ್ b ಅಂತಕ್ಕಂಥ ಬೆಲೆಯನ್ನ ಆದೇಶಿಸಿ ಇಂಟು x ಪ್ಲಸ್ c ಅಂದ್ರೆ ಇಲ್ಲಿ ಬೆಲೆಯನ್ನ ಮತ್ತೆ ಆದೇಶಿಸಿ. ಈ ರೀತಿಯಾಗಿ ಡೀಟೇಲ್ ಆಗಿ ಬರ್ಕೋಬಹುದು. ಈಗ a ಅಂದ್ರೆ ಎಷ್ಟಿದೆ? 1 ಇದೆ. b ಅಂದ್ರೆ ಎಷ್ಟಿದೆ? 3 ಇದೆ. c ಅಂದ್ರೆ ಎಷ್ಟಿದೆ? 2 ಇದೆ. ಮತ್ತೆ ಇದನ್ನ ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಅನ್ನುವಂಥ. ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಅದನ್ನ 2 ಬಾರಿ ಬರೀಲಿಕ್ಕೆ ಮತ್ತೆ ಸ್ಥಳಾವಕಾಶವನ್ನ ಕೊಡಲಾಗಿದೆ. ಮತ್ತೆ ಇಲ್ಲಿ ಸೇಮ್ ಇದೆ, ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಮತ್ತೆ ಇಲ್ಲಿ ಕೂಡ ಸೇಮ್ ಇದೆ, ಅದನ್ನೇ ಬರೀತಕ್ಕಂಥದ್ದು. ಮತ್ತೆ ಇಲ್ಲಿ ಛೇದಗಳು ಸೇಮ್ ಇವೆ. ಕೆಳಗಡೆ ಒಂದು ಛೇದ ಚೇಂಜ್ ಇರ್ತಕ್ಕಂಥದ್ದಿದೆ. ಮತ್ತೆ ಆ ಪ್ರಶ್ನೆಗಳಿಗೆ ಬಿಡಿಸ್ಲಿಕ್ಕೂ ಕೂಡ ಇಲ್ಲಿ ಸ್ಥಳಾವಕಾಶವನ್ನ ಕೊಡಲಾಗಿದೆ. ಇಲ್ಲಿ ಕೂಡ ನೆಕ್ಸ್ಟ್ ಈ ಪ್ರಶ್ನೆಯನ್ನ ಮತ್ತು 0 ಮತ್ತು √5 ಅಂತಿದೆ. ಇದು ಕೂಡ ಸರಳವಾಗಿರ್ತಕ್ಕಂಥದ್ದು. ಅವುಗಳಿಗೆ ಪರಿಹಾರವನ್ನು ಕೂಡ ನೀಡಿದ್ದೇನೆ ಮತ್ತು ಆ ಪ್ರಶ್ನೆಗೆ 2 ಕಡೆ ಬರೆಯಲು ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ. ಇಲ್ಲಿ ಈ ಪ್ರಶ್ನೆ 1/4 - 1 ಇದೆ ಆಗಿರುವ ಒಂದು ವರ್ಗ ಬಹುಪದೋಕ್ತಿ ನೋಡಿ. ಅಲ್ಫಾ ಮತ್ತು ಬೀಟಾಗಳು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾದಾಗ ಅಲ್ಫಾ ಪ್ಲಸ್ ಬೀಟಾ 1/4 - b ಭಾಗಿಲೆ a ಇದೆ. ಅಲ್ಫಾ ಇಂಟು ಬೀಟಾ ಅಂದ್ರೆ ಕೇವಲ ಏನಿದೆ ಇಲ್ಲಿ? ಅಲ್ಫಾ ಇಂಟು ಬೀಟಾ ಅಂದ್ರೆ ಕೇವಲ -1 ಅನ್ನ ಮಾತ್ರ ಇದೆ. -1 ಅನ್ನ ಇದೆ. ಹಾಗಾದ್ರೆ ಈ -1 ಕೆಳಗೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಆದ್ರೆ ಇಲ್ಲಿ ಏನಾಲತ್ತು? a ಬೆಲೆ ಇಲ್ಲಿ 4 ಅಲತ್ತು. ಇಲ್ಲಿ c ಭಾಗಿಲೆ a ಅಂದ್ರೆ a ಬೆಲೆ 1 ಅಲತ್ತು. ಹಾಗಾಗಿ ಇದನ್ನ ಸರಿಪಡಿಸಬೇಕಾದ್ರೆ ಇಲ್ಲಿ a ಬೆಲೆ ಎಷ್ಟಿದೆ? 4 ಇದೆ ಅಲ್ಲ, ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತ. ಅಂದ್ರೆ 4 ಇಂಟು 4 ಡಿವೈಡ್ ಬೈ 4 ಮಾಡಿದ್ರೆ ಉತ್ತರದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಇದು ಮೈನಸ್ ಇಂಟು ಪ್ಲಸ್ -4 ಡಿವೈಡ್ ಬೈ ಕೆಳಗೆ ಮತ್ತೆ ಏನಿದೆ? 4 1 4 ಅಂತಕ್ಕಂಥ ಈ ರೀತಿ ಮಾಡ್ಕೊಂಡು ನಂತರ ಇದನ್ನ c ಭಾಗಿಲೆ a ಅಂತಕ್ಕಂಥ ಮಾಡ್ಕೊಳ್ಬೇಕು. ಈಗ ನೋಡಿ a ಅಂದ್ರೆ 4 4 ಸೇಮ್ ಇದೆ. ಇಲ್ಲೂ a 4 ಇದೆ. ಹಾಗಾಗಿ a ಬೆಲೆ 4 ಅನ್ನ ಬರೆಯಲಾಗಿದೆ. b ಬೆಲೆ ನೋಡಿ -b ಇಸ್ ಈಕ್ವಲ್ ಟು 1 ಇದೆ. -b ಇಸ್ ಈಕ್ವಲ್ ಟು 1 ಇದೆ.
ಹಾಗಾಗಿ ಬಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಇದು -1 ಅಂತಕ್ಕಂಥದ್ದು. ಮೈನಸ್ ದಿಂದ ಗುಣಿತ ಮೈನಸ್ ಈ ಕಡೆ ಇರ್ತಕ್ಕಂಥ ಆ ಕಡೆ ಹೋಗುತ್ತೆ, -1. ಸಿ ಪ್ಲೇಸ್ ನಲ್ಲಿ ಎಷ್ಟಿದೆ, -4. ಸಿ ಪ್ಲೇಸ್ ನಲ್ಲಿ ಎಷ್ಟಿದೆ, -4 ಅಂತ ಈ ರೀತಿ ಅದನ್ನ ಸರಿಪಡಿಸಿಕೊಂಡು ಬರೆದು ಬಿಡಿಸ್ತಕ್ಕಂಥದ್ದು. ಅಪೇಕ್ಷಿತ ವರ್ಗ ಬಹುಪದೋಕ್ತಿ ax² + bx + c. a ಅಂದ್ರೆ 4x² ಪ್ಲಸ್ ಬಿ ಅಂದ್ರೆ -1 ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇದೆ, ಸಿ ಅಂದ್ರೆ -4 ಇದೆ, ಪ್ಲಸ್ ಇಂಟು ಮೈನಸ್ -4 ಅನ್ನುವಂತ ಉತ್ತರ. ಮತ್ತೆ ಈ ಪ್ರಶ್ನೆಗೆ ಸ್ಥಳಾವಕಾಶವನ್ನ ಎರಡು ಕಡೆ ಬರೀಲಿಕ್ಕೆ ಸ್ಥಳಾವಕಾಶವನ್ನ ಕೊಡಲಾಗಿದೆ. ಈಗ ಮತ್ತೆ ಎಕ್ಸ್ಟ್ರಾ ಕ್ವಶನ್ ಗಳನ್ನ ಕೊಟ್ಟಿದ್ದೇನೆ ನೋಡಿ. ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಸುಮಾರು 15 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಈ 15 ಪ್ರಶ್ನೆಗಳನ್ನು ತೆಗೆದುಕೊಂಡು ಆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕೊಟ್ಟಿರ್ತಕ್ಕಂಥನ್ನು ತೆಗೆದುಕೊಂಡು ವರ್ಗ ಬಹುಪದೋಕ್ತಿಯನ್ನ ರಚಿಸಿ ಅಂತ ಹೇಳುತ್ತಾ, ಈ ರೀತಿಯಾಗಿ ನಿರಂತರವಾಗಿ ನಾನು ಇದೇ ರೀತಿಯಾಗಿರ್ತಕ್ಕಂಥ ಪಾಸಿಂಗ್ ಮತ್ತು ಸ್ಕೋರಿಂಗ್ ಎರಡೂ ರೀತಿಯ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸ್ಕೋರಿಂಗ್ ಪಾಸಿಂಗು ನೋಡಿ ಮತ್ತು ಸ್ಕೋರಿಂಗು ನೋಡಿ ತಾವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.